ನಮಸ್ತೆ ಸ್ನೇಹಿತರೆ, ವಿಸಂಧ ವೈದ್ಯಸ್ನ ಹೊಸ ಪ್ರಯತ್ನ, ಅದುವೇ ಸ್ವಾಸ್ಥ್ಯ ಚಿಂತನ. ಆರೋಗ್ಯದ ವಿವಿಧ ಆಯಾಮಗಳ ದರ್ಶನ. ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಕೃಷಿ ಹಾಗೂ ಆರೋಗ್ಯ ಈ ಎರಡೂ ಕ್ಷೇತ್ರದ ದೃಷ್ಟಿಯಿಂದಲೂ ಹೊಸ ಆವಿಷ್ಕಾರವನ್ನೇ ಮಾಡಿದ ನವೀನ್ ಸರ್ ಹಾಗೂ ಅವರ ಇಬ್ಬರು ಗೆಳೆಯರು ಸೇರಿ ನಿರ್ಮಿಸಿದ ದೇಸಿರಿ ನ್ಯಾಚುರಲ್ಸ್ ಎಂಬ ಅಪ್ಪಟ ಸಾವಯವ ಕೃಷಿ ಹಾಗೂ ಎಣ್ಣೆಗಾಣದ ಗುಡಿ ಕೈಗಾರಿಕೆಯ ಪುಟ್ಟ ಪ್ರಪಂಚಕ್ಕೆ ನಾವಿವತ್ತು ಭೇಟಿ ಕೊಡ್ತಾ ಇದ್ದೀವಿ. ಹಾಗೆ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಮತ್ಯಾಕ್ ತಡ ಹಾಗಾದ್ರೆ ಎಂಟ್ರಿ ಕೊಟ್ಟೇ ಬಿಡೋಣ. ಸುಮಾರು 1.5 ಎಕರೆಯ ಅವರ ಜಾಗದಲ್ಲಿ ಬೆಳೆದಿರುವಂತಹ ಬೇರೆ ಬೇರೆ ಜಾತಿಯ ಹಣ್ಣಿನ ಮರಗಳು, ಸಾಂಬಾರ ಪದಾರ್ಥಗಳು, ಔಷಧೀಯ ಸಸ್ಯಗಳು, ಹೀಗೆ ಅನೇಕ ವಿಧದ ಮರಗಳ ಬಗ್ಗೆ ನಮಗೆ ಪರಿಚಯ ಮಾಡಿಕೊಟ್ಟರು. ಅವರಿಗಿರುವ ಈ ಚಿಕ್ಕ ಜಮೀನಿನಲ್ಲೇ ಬೇರೆ ಬೇರೆ ತರಹದ ಗಿಡ ಮರಗಳನ್ನು ಸಾವಯವವಾಗಿಯೇ ಬೆಳೆಯಬೇಕೆನ್ನುವ ಹಂಬಲ ಇವರದ್ದು ಮತ್ತು ಅದರಲ್ಲಿ ಇವರು ಯಶಸ್ವಿಯೂ ಆಗಿದ್ದಾರೆ. ಇನ್ನೊಂದು ವಿಶೇಷ ಏನು ಅಂದ್ರೆ, ಇವರ ತೋಟದಲ್ಲಿ ಹೊರಗಿನ ರಾಸಾಯನಿಕ ಗೊಬ್ಬರ, ಕಳೆನಾಶಕಗಳು ಇದ್ಯಾವುದರ ಸುಳಿವೂ ಇಲ್ಲ. ಅವರ ತೋಟದಲ್ಲಿ ಬರುವ ಎಲ್ಲ ತರಹದ ಕಳೆ ಮತ್ತು ಕೀಟಗಳನ್ನು ತಡೆಯಲು ನೈಸರ್ಗಿಕವಾಗಿಯೇ ಸಿಗುವ ಸಸ್ಯಗಳಿಂದ ಕಳೆ ಹಾಗೂ ಕ್ರಿಮಿನಾಶಕ ಔಷಧಿಗಳನ್ನ ಹಾಗೂ ಜೊತೆಗೆ ಜೀವಾಮೃತವನ್ನೂ ತಯಾರಿಸುವ ವಿಧಾನವನ್ನ ನಮಗೂ ತಿಳಿಸ್ಕೊಟ್ರು. 2 kg ದ್ವಿದಳ ಧಾನ್ಯದ ಹಿಟ್ಟು, ಎಣ್ಣೆ ಕಾಳುಗಳನ್ನ ಹೊರತುಪಡಿಸಿ 2 kg ಸಾವಯವ ಬೆಲ್ಲ, 1 ಬದುವಿನ ಮಣ್ಣು, 1 ಹಿಡಿ, ನಮ್ಮ ಹ್ಯಾಂಡ್ಫುಲ್ ಆಫ್ ಆಯಿಲ್ ನಮ್ಮ ಭೂಮಿದು. ಇದು ಮದ್ದು 6 ಲೀಫ್ ರಿಪ್ಲೆಂಟ್ ಅಂತ ಗಿಡಗಳಿಗಾಯ್ತು ಅಥವಾ ದನಗಳಿಗೆ ಮೈ ಮೇಲೆಲ್ಲ ಕೊಡುತ್ತಲ್ಲ ನೋಣ, ಅದೆರಡಕ್ಕೂ ಸ್ಪ್ರೇ ಮಾಡಬಹುದು. ಇದರಲ್ಲಿ 2 ತುಂಬಾ ವಾಸನೆ ಬರೋಂತ ಎಲೆಗಳಾಗ್ಬೇಕು, 2 ಹಾಲು ಬರೋಂಥದ್ದು, 2 ಎಲೆ ಕಹಿ, ಆತರ 6 ಎಲೆ ಆಯ್ತು. ನಮ್ಮ ದೇಸಿ ಹಸುವಿನ ಗಂಜಲ ಹಾಕಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕಲಸಿ ಇಡಬೇಕು. 30 ದಿನ ಆದ್ಮೇಲೆ ನಿಮ್ಗೆ ರೆಡಿ ಆಗುತ್ತೆ. ಯಾವ ಗಿಡಕ್ಕೆ ಬೇಕಾದ್ರೂ ಸ್ಪ್ರೇ ಮಾಡಬಹುದು. ಒಳ್ಳೆ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಕೆಮಿಕಲ್ ರಹಿತವಾಗೂ ಕೂಡ ಜೀವನ ಸಾಗಿಸಬಹುದು ಅನ್ನೋದಕ್ಕೆ ಏನೇನೆಲ್ಲ ಆಗುತ್ತೆ, ಕೈಯಲ್ಲಿ ಆಗತ್ತದ ಎಲ್ಲದೂ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆಯೇ ಇದು ಅವರ ದನದ ಕೊಟ್ಟಿಗೆ. ಇಲ್ಲಿ ಸುಮಾರು 25ಕ್ಕೂ ಹೆಚ್ಚು ದೇಸಿ ತಳಿಯ ಎತ್ತು ಹಾಗೂ ಹಸುಗಳನ್ನು ನೀವು ಕಾಣಬಹುದು. ಅವರು ಕೊಯ್ಲು ಮಾಡಿದಂತಹ ಬೆಳೆಗಳನ್ನ ಹಾಗೂ ಎಣ್ಣೆ ಗಾಣದಿಂದ ಉತ್ಪತ್ತಿಯಾಗುವಂತಹ ಹಿಂಡಿಗಳನ್ನ ಒಣಗಿಸಲು ವಿಶೇಷವಾದ ಸೋಲಾರ್ ಪ್ಯಾನೆಲ್ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಈಗ ನೀವೇನ್ ನೋಡ್ತಾ ಇದ್ದೀರೋ ಅದು ದೇಸಿರಿ ನ್ಯಾಚುರಲ್ಸ್ ನ ಮುಖ್ಯ ಕೇಂದ್ರ ಬಿಂದು. ಯಾಕಂದ್ರೆ ಇಷ್ಟೆಲ್ಲ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿರೋ ನಮ್ಮ ಜನರೇಷನ್ ನಲ್ಲಿ ನಮ್ಮ ಹಿರಿಯರು ಹೇಗೆ ಎತ್ತುಗಳನ್ನ ಬಳಸಿಕೊಂಡು ಗಾಣದಿಂದ ಎಣ್ಣೆಯನ್ನ ತೆಗೆದಿದ್ರೋ ಅದೇ ರೀತಿಯಲ್ಲಿ ಗುಡಿ ಕೈಗಾರಿಕೆಯ ಮೇಲೆ ನಂಬಿಕೆಯನ್ನಿರಿಸಿ ಗಾಣದ ಯೂನಿಟ್ ಗಳನ್ನ ನಿರ್ಮಿಸುವವರಲ್ಲಿ ಇವರೇ ಮೊದಲಿಗರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ರೀತಿಯಾಗಿ ತಯಾರಿಸಿದ ಉತ್ಕೃಷ್ಟ ಮಟ್ಟದ ಎಣ್ಣೆಗಳನ್ನ ಬಳಸುವುದರ ಮೂಲಕ ಅನೇಕ ರೋಗ ರುಜಿನಗಳಿಂದ ಮುಕ್ತರಾಗಿರಬಹುದು ಎನ್ನುವುದು ನಿಮ್ಗೆಲ್ರಿಗೂ ಗೊತ್ತಿರುವಂತಹ ಸತ್ಯನೇ. ಇಷ್ಟೇ ಅಲ್ಲದೆ ಮಹಿಳಾ ಸಬಲೀಕರಣ, ಸಾವಯವ ಕೃಷಿಯ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಸಹ ನಮ್ಮೊಂದಿಗೆ ಹಂಚಿಕೊಂಡ್ರು. ಸಾಮಾಜಿಕ ಕಳಕಳಿಯುಳ್ಳ ಇವರು ಈ ವೃತ್ತಿಯ ಜೊತೆಗೆ ಇವರ ರೀತಿಯಲ್ಲಿ ಸಾವಯವ ಕೃಷಿ ಮಾಡುತ್ತಿರುವಂತಹ ರೈತರನ್ನ ಹುಡುಕಿ ಅವರ ಬೆಳೆಗಳನ್ನ ಸರಿಯಾಗಿ ಪರೀಕ್ಷಿಸಿ ದೇಸಿರಿ ನ್ಯಾಚುರಲ್ಸ್ ಎಂಬ ಒಂದೇ ಸೂರಿನಡಿ ಒಟ್ಟುಗೂಡಿಸಿ ಅವರು ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ಕೊಡಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗೆ ಹೇಳ್ತಾ ಹೋದರೆ ಇವರ ಸಾಧನೆಗಳ ಪಟ್ಟಿ ಹಿಗ್ಗುತ್ತಲೇ ಹೋಗುತ್ತದೆ. ಆದ್ರೆ ಈಗ ನಮಗಿದು ಪೂರ್ಣ ವಿರಾಮ ಹಾಡುವ ಸಮಯ. ಮತ್ತೆ ಸಿಗುವ ಮತ್ತಷ್ಟು ಆರೋಗ್ಯಕರ ವಿಷಯಗಳ ಜೊತೆ. ಇಷ್ಟು ಪ್ರೀತಿಯಿಂದ ವೀಕ್ಷಿಸಿದ ನಿಮಗೆ ನಮ್ಮ ಆತ್ಮೀಯ ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ವಿಸಂಧ ವೈದ್ಯಾಸ್.